ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸುವುದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತವರ್ಷಿಣಿ. ಇಂದು ವರ್ಲ್ಡ್ ಡಯಾಬಿಟಿಸ್ ಡೇ. ಈ ದಿನ ಡಯಾಬಿಟಿಸ್ ಬಗ್ಗೆ ಹಲವು ವಿಚಾರಗಳನ್ನು ಹಾಗೆ ಅರಿವನ್ನು ಮೂಡಿಸುವ ಉದ್ದೇಶವಾಗಿದೆ. ಇನ್ನು ಪ್ರಪಂಚದಲ್ಲಿ 537 ಮಿಲಿಯನ್ ಅಡಲ್ಟ್ಸ್ ಅಲ್ಲಿ ಡಯಾಬಿಟಿಸ್ ಅನ್ನೋದು ಇದೆ. ಹಾಗೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ತಮ್ಮ ದಿನನಿತ್ಯದ ಜೀವನ ಶೈಲಿ, ಅದರೊಟ್ಟಿಗೆ ಡಯಾಬಿಟಿಸ್ ಮ್ಯಾನೇಜ್ ಮಾಡಬೇಕು. ಸ್ಟ್ರೆಸ್ ಅನ್ನೋದು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಕೆಲಸ ಹೆಚ್ಚಿರುತ್ತೆ, ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಕಮ್ಮಿ ಆಗ್ತಾ ಇದೆ. ಇದರಿಂದ ಡಯಾಬಿಟಿಕ್ ಆಗ್ತಾ ಇದ್ದಾರೆ ಜನರು. ಹಾಗೆ ಪ್ರೀ ಡಯಾಬಿಟಿಕ್ ಕೂಡ ಆಗ್ತಾ ಇದ್ದಾರೆ. ಸೊ ಯಾಕೆ ಡಯಾಬಿಟಿಸ್ ಅನ್ನೋದು ಆಗತ್ತೆ, ಯಾರಲ್ಲಿ ಹೆಚ್ಚಾಗತ್ತೆ, ಪ್ರೀ ಡಯಾಬಿಟಿಕ್ ಇದ್ದಾಗ ರಿವರ್ಸ್ ಮಾಡಬಹುದಾ? ಈ ರೀತಿಯ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದನ್ನ ತಿಳಿಸ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ಸ್ ಇದ್ದಾರೆ. ಒಬ್ಬೊಬ್ಬರನ್ನೇ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಚೇತನ್ ದೇವ್ಗೆ, ಸೀನಿಯರ್ ಸ್ಪೆಷಲಿಸ್ಟ್ ಎಂಡೋಕ್ರೈನಾಲಜಿಸ್ಟ್, ಸ್ಪರ್ಶ್ ಹಾಸ್ಪಿಟಲ್, ಹೆಣ್ಣೂರು ರೋಡ್ ಇಂದ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಡಾಕ್ಟರ್ ಗೋಪಿನಾಥ್ ಎನ್, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಯಲಹಂಕ, ಬೆಂಗಳೂರಿನಿಂದ. ಡಾಕ್ಟರ್ ನಮಸ್ತೆ ತಮಗೂ ಕೂಡ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಹಾಗೆ ಡಾಕ್ಟರ್ ಶ್ಯಾಮ್ ಸುಂದರ್ ಸಿಎಂ, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್, ಸ್ಪರ್ಶ್ ಹಾಸ್ಪಿಟಲ್, RR ನಗರ, ಹಾಗೆ ಕೋ-ಫೌಂಡರ್ ಗ್ರೇಪ್ಸ್ ಕ್ಲಿನಿಕ್, ಬೆಂಗಳೂರಿನಿಂದ. ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಡಾಕ್ಟರ್ ಚೇತನ್ ಅವರೇ, ಈ ಡಯಾಬಿಟಿಸ್ ಅನ್ನೋದು ಎಕ್ಸಾಕ್ಟ್ ಆಗಿ ಏನು? ಸೊ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅನ್ನೋದು ಈಗ ಸರ್ವೇ ಸಾಮಾನ್ಯ ಆಗೋಗಿದೆ. ಸೊ ಯಾರನ್ನು ಕೇಳಿದ್ರೂ ಹೇಳ್ತಾರೆ. ಸೊ ಡಯಾಬಿಟೀಸ್ ಅಂದರೆ ಏನು, ಸಕ್ಕರೆ ಕಾಯಿಲೆ ಏನು ಅಂತ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಯಾವಾಗ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಥವಾ ಗ್ಲೂಕೋಸ್ ಜಾಸ್ತಿ ಆಗುತ್ತೋ ಆವಾಗ ಅದನ್ನು ಡಯಾಬಿಟೀಸ್ ಅಂತ ಕರಿತೀವಿ. ಸೊ ಡಯಾಬಿಟೀಸಲ್ಲಿ ಪ್ರಮುಖವಾಗಿ ಟೈಪ್ 1 ಅಥವಾ ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀವಿ. ಟೈಪ್ 1 ಡಯಾಬಿಟೀಸ್ ಅಷ್ಟು ಕಾಮನ್ ಆಗಿ ಕೇಳಿರಲ್ಲ. ಅದು ಚಿಕ್ಕ ಮಕ್ಕಳಲ್ಲಿ ಬರುತ್ತೆ. ಅಂಥವರಲ್ಲಿ ಸ್ವಲ್ಪ ಇನ್ಸುಲಿನ್ ಸೆಕ್ರೇಷನ್ಸ್ ತುಂಬ ಕಡಿಮೆ ಆಗಿರುತ್ತೆ. ಸೊ ಇನ್ಸುಲಿನ್ ಇರೋದೇ ಇಲ್ಲ ಅವ್ರ ಬಾಡಿನಲ್ಲಿ. ಟೈಪ್ 2 ಡಯಾಬಿಟೀಸ್ ಕಾಮನ್ ಆಗಿ ನೋಡುವಂಥ ಡಯಾಬಿಟೀಸ್ ಟೈಪ್ 2 ಡಯಾಬಿಟೀಸ್. ಇವರಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಅವ್ರ ದೇಹದಲ್ಲಿ ಇನ್ಸುಲಿನ್ ಇರುತ್ತೆ, ಆದರೆ ಆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಸೊ ಯಾವಾಗ ಮನುಷ್ಯನ ದೇಹದಲ್ಲಿ ಸಕ್ಕರೆ ಅನ್ನು ಕಮ್ಮಿ ಮಾಡೋದಕ್ಕೆ ಇನ್ಸುಲಿನ್ ಇರೋದಿಲ್ವೋ ಅಥವಾ ಇರೋ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದಿಲ್ವೋ ಆವಾಗ ಡಯಾಬಿಟೀಸ್ ನಮಗೆ ಬರುತ್ತೆ. ಎಸ್ ಡಾಕ್ಟರ್ ಗೋಪಿನಾಥ್ ಅವರೇ, ಈಗ ದಿನನಿತ್ಯ ಜನರು ಕೆಲಸ ಮಾಡಲೇಬೇಕಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಡಯಾಬಿಟಿಕ್ ಅವ್ರು ಆಗಿದ್ದಾಗ ಯಾವ ರೀತಿ ಕೆಲಸದ ಮೇಲೆ ಅಫೆಕ್ಟ್ ಆಗ್ತಾ ಹೋಗಬಹುದು ಅಂತ ನೀವು ಹೇಳಿದಾಗೆ, ಲೈಕ್ ಈಗಿನ ಜನರಲ್ ಪಾಪ್ಯುಲೇಷನ್ ತುಂಬ ಜನ ಮಧುಮೇಹದಿಂದ ನರಳ್ತಾ ಇದ್ದಾರೆ. ಸೊ ಮೋಸ್ಟ್ ಆಫ್ ದೆಮ್ ಅವರು ಕೆಲಸಕ್ಕೆ ಕೂಡ ಹೋಗ್ತಾರೆ. 8 hours 9 hours ಅವರು ಅವರ ಕಾರ್ಯದಲ್ಲಿ ತಲ್ಲೀನರಾಗಿರ್ತಾರೆ. ಸೊ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಮಧುಮೇಹದ ಪೇಷಂಟ್ ಅಥವಾ ಒಂದು ಮಧುಮೇಹ ಇರೋ ಪೇಷಂಟ್ಗಳಲ್ಲಿ ರಕ್ತದ ಗ್ಲೂಕೋಸ್ ಒತ್ತಡ ಏನಿರುತ್ತೆ ಅದು ಬಹುತೇಕ ಜನರಲ್ಲಿ ತೀರಾ ಜಾಸ್ತಿ ಇರುತ್ತೆ, ಅಥವಾ ಕೆಲವೊಮ್ಮೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಜಾಸ್ತಿ ಇದ್ದರೂ ಅದು ರೋಗ ಲಕ್ಷಣಗಳನ್ನ ತೋರಿಸುತ್ತೆ, ಕಡಿಮೆ ಇದ್ದರೂ ಅದು ರೋಗ ಲಕ್ಷಣ ತೋರಿಸೋದು. ಉದಾಹರಣೆಗೆ ಜಾಸ್ತಿ ಇದ್ದರೆ ತೀರಾ ಸುಸ್ತಾಗೋದು, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಹೋಗೋದು, ಪದೇ ಪದೇ ದಾಹ ಹೆಚ್ಚಾಗೋದು, ವಿನಾಕಾರಣ ಏನು ಕಾರಣ ಇಲ್ಲದೆ ಸುಸ್ತಾಗೋದು. ಈ ರೀತಿಯಿಂದ ಏನಾಗುತ್ತೆ, ಏನು ನಾವು 8 hours ಅಥವಾ 9 hours ಕಾನ್ಸಂಟ್ರೇಟ್ ಮಾಡ್ತೀವಿ ಅದು ಮಾಡೋಕ್ಕೆ ಆಗೋದಿಲ್ಲ. ಸುಸ್ತಾಗದ ಪ್ರೊಡಕ್ಟಿವಿಟಿ ಏನಿರ್ತೀವಿ, ಪರ್ಫಾರ್ಮೆನ್ಸ್ ಕೆಪಾಸಿಟಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಈ ರೀತಿ ನಮ್ಮ ದಿನನಿತ್ಯದ ಕೆಲಸದ ಹೊತ್ತಿನಲ್ಲಿ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇಲ್ಲ ಅಂದರೆ ಇಂಥ ಪ್ರಾಬ್ಲಮ್ಗಳು ಆಗ್ತಿರುತ್ತೆ. ಇನ್ನು ಡಾಕ್ಟರ್ ಶ್ಯಾಮ್ ಸುಂದರ್ ಅವರೇ, ಈಗ ಡಾಕ್ಟರ್ ಹೇಳಿದರು ಹಲವಾರು ಕಾರಣಗಳನ್ನು. ವರ್ಕ್ ಮಾಡ್ತಿದ್ದಾಗ ಯಾವ ರೀತಿ ಡಯಾಬಿಟಿಕ್ ಆಗಿದ್ದರೆ ಡಿಸ್ರಪ್ಟ್ ಆಗುತ್ತೆ ಅವರ ವರ್ಕ್ ಲೈಫ್ ಅನ್ನೋದು. ಸೊ ಡಾಕ್ಟರ್, ಈ ರೀತಿ ಆದಾಗ ಯಾವ ರೀತಿಯ ಚಾಲೆಂಜಸನ್ನು ಅವರು ಅವರ ವರ್ಕ್ ಲೈಫಲ್ಲಿ ಫೇಸ್ ಮಾಡಬಹುದು ಅಂತ? ಎಸ್. ಸೊ ಒಬ್ಬ ಡಯಾಬಿಟಿಕ್ ಪೇಷಂಟ್ ತನ್ನ ವರ್ಕ್ ಲೈಫಲ್ಲಿ ಫೇಸ್ ಮಾಡಬಹುದಾದಂಥ ಚಾಲೆಂಜಸ್ ಅಂತ ಅಂದರೆ 3 ರೀತಿಯಾಗಿ ನಾವು ವಿಂಗಡಿಸ್ಕೊಳ್ಬೋದು. ಒಂದು, ಅವರ ಆಹಾರ ಕ್ರಮದ ಮೇಲೆ ಆಗ್ತಾ ಇರತಕ್ಕಂಥ ಒಂದು ಪರಿಣಾಮ. ಸೊ ಲಾಂಗ್ ವರ್ಕ್ ಅವರ್ಸ್ ಅಥವಾ ಮಧ್ಯದಲ್ಲಿ ಬ್ರೇಕ್ ಸಿಗ್ತಾ ಇಲ್ಲ, ಊಟ ತಿಂಡಿ ಲೇಟ್ ಆಗ್ತಾ ಇದೆ, ಇದೆಲ್ಲದು ಡಯಾಬಿಟಿಸ್ ಮೇಲೆ ಒಂದು ಪರಿಣಾಮವನ್ನು ಡೆಫಿನೆಟಾಗಿ ಅದು ಬೀರ್ತಾ ಇರುತ್ತೆ. ಮತ್ತು ಎರಡನೇದು ಏನಪ್ಪ ಅಂತಂದರೆ ಅವರ ಮೆಡಿಕೇಷನ್ಸ್. ಸೊ ಕೆಲವರು ಇನ್ಸುಲಿನ್ ತಗೊಳ್ತಾ ಇರ್ತಕ್ಕಂಥ ಪೇಷಂಟ್ಸು ನಮ್ಮ ಹತ್ರ ಬಂದಾಗ ಹೇಳ್ತಾರೆ, ಸರ್ ಬೆಳಿಗ್ಗೆ ಇನ್ಸುಲಿನ್ ಓಕೆ ಸರ್, ರಾತ್ರಿ ಓಕೆ, ಮಧ್ಯಾಹ್ನ ಆಫೀಸಲ್ಲಿ ಇರ್ತೀನಿ, ನಾನು ತೊಗೊಳೋದಕ್ಕಾಗಲ್ಲ ಅಂತ. ಎಸ್ಪೆಷಲಿ ಈ ಟೈಪ್ 1 ಡಯಾಬಿಟೀಸ್ ಅಥವಾ ದೋಸ್ ಹೂ ಆರ್ ಡಿಪೆಂಡೆಂಟ್ ಆನ್ ಇನ್ಸುಲಿನ್,
ಅವ್ರಿಗೆ ಮಧ್ಯಾಹ್ನದ ಇನ್ಸುಲಿನ್ ಬಹಳ ಅವಶ್ಯಕವಾಗಿರುತ್ತೆ. ಆದರೆ ಅವರು ಏನು ಹೇಳ್ತಾರೆ ಅಂದರೆ ನಾನು ಅಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ, ಅಥವಾ ಎಲ್ಲರ ಮುಂದೆ ನಾನು ಹಾಕ್ಕೊಳ್ಳೋದಕ್ಕೆ ನಂಗೆ ಮುಜುಗರ ಆಗುತ್ತೆ, ನಾನು ತಗೊಳ್ಳಲ್ಲ ಅಂತ ಅಂತಾರೆ. ಆ್ಯಂಡ್ ಮೂರನೇ ವಿಚಾರ ಅಂತ ಅಂದರೆ ಈ ಗ್ಲೂಕೋಸ್ ಲೆವೆಲ್ ಮಾನಿಟ್ರಿಂಗ್ ನಾವೇನು ಹೇಳ್ತೀವಿ. ಗ್ಲೂಕೋಸ್ ಲೆವೆಲ್ ಮಾನಿಟ್ರಿಂಗಲ್ಲಿ ಪೇಷಂಟ್ಸು ನಾನು ಗ್ಲೂಕೋಮೀಟರ್ನ ಆಫೀಸಿಗೆ ತೊಗೊಂಡು ಹೋಗೋಕ್ಕಾಗಲ್ಲ ಸರ್, ನಾನು ಎಲ್ಲರ ಮುಂದೆ ನಾನು ಚೆಕ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇನ್ನೂ ಆ ಜನಗಳಿಗೆ ಅದೊಂದು ಸ್ಟಿಗ್ಮಾ ಇದ್ದೇ ಇದೆ. ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ ನಾನು ಬೇಕಿದ್ರೆ ಬೇರೆ ದಿವಸ ಬೆಳಗ್ಗೆ ಚೆಕ್ ಮಾಡ್ತೀನಿ, ರಾತ್ರಿ ಚೆಕ್ ಮಾಡ್ತೀನಿ, ಬಟ್ ಆಫೀಸ್ ಅವರ್ಸಲ್ಲಿ ನಾನು ಚೆಕ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇದೆಲ್ಲವುದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಎಲ್ಲರೂ ಫೇಸ್ ಮಾಡ್ತಿರೋವಂಥದ್ದು ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಎಸ್ ಡಾಕ್ಟರ್, ಇನ್ನು ಈ ರೀತಿಯ ಒಂದಷ್ಟು ಚಾಲೆಂಜಸ್ಸು ವರ್ಕ್ ಲೈಫಲ್ಲಿ ಇದೆ ಅಂತಂದಾಗ ಒಂದು ಕ್ವೆಶನ್ ಎಲ್ರಿಗೂ ಕಾಡೋದು ಅಂತಂದರೆ, ನಾನು ಡಯಾಬಿಟಿಕ್ ಆಗಿದ್ದರೆ ಕೆನ್ ಐ ಲೀಡ್ ನಾರ್ಮಲ್ ಲೈಫ್ ಅನ್ನೋದು. ಸೊ ಡಯಾಬಿಟಿಕ್ ಪೇಷಂಟ್ಸು ವರ್ಕ್ ಲೈಫಲ್ಲಿ ನಾರ್ಮಲ್ ಆಗಿ ಇರಬಹುದಾ ಅಂತ ಡಾಕ್ಟರ್? ಸೊ ವರ್ಕ್ ಲೈಫಲ್ಲಿ ಅವರು ನಾರ್ಮಲ್ ಆಗಿ ಇರ್ಬೋದು. ಹಿಂದಿನ ಕಾಲದಲ್ಲಿ ಇರುವಂತಹ ಮೆಡಿಸಿನ್ಸ್ಗಳಲ್ಲಿ ಒಂದು ಸ್ವಲ್ಪ ಲೋ ಶುಗರ್ ಬರೋ ಚಾನ್ಸಸ್ ಎಲ್ಲ ಇರ್ತಾ ಇತ್ತು. ಆಮೇಲೆ ಇನ್ಸುಲಿನ್ನೆಲ್ಲನೂ ದಿವಸಕ್ಕೆ 3 ರಿಂದ 4 ಸತಿ ಹಾಕ್ಕೋಬೇಕಾಗ್ತಾ ಇತ್ತು. ಆದರೆ ಈಗ ಅಡ್ವಾನ್ಸ್ಡ್ ಟೆಕ್ನಾಲಜಿನಲ್ಲಿ ಜಸ್ಟ್ 1 ಟ್ಯಾಬ್ಲೆಟ್ ತೊಗೊಳ್ಳೋದ್ರಲ್ಲಿ ಅಥವಾ ಲೋ ಶುಗರ್ ಆಗದೇ ಇರುವಂಥ ಟ್ಯಾಬ್ಲೆಟ್ಸ್ಗಳು ಸುಮಾರಿದ್ದಾವೆ. ಮತ್ತು ಇನ್ಸುಲಿನ್ನು ಕೂಡ 3 ಸತಿ 4 ಸತಿ ಚುಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಲೇಟೆಸ್ಟ್ ಆಗಿ ಬಂದಿರೋವಂಥ ಇನ್ಸುಲಿನ್ಗಳನ್ನ ದಿವಸಕ್ಕೆ 1 ಸತಿ ತೊಗೊಂಡ್ರೂ ಆಗುತ್ತೆ. ಮತ್ತು ಈಗ ರೀಸೆಂಟಾಗಿ ರಿಸರ್ಚ್ನಲ್ಲಿ ವಾರಕ್ಕೆ 1 ಸತಿ ಬರುವಂಥ ಇನ್ಸುಲಿನ್ನು ಕೂಡ ಬಂದಿದ್ದಾವೆ. ಸೊ ಇದೆಲ್ಲ ಇರೋದ್ರಿಂದಾಗಿ ಅವರು ವರ್ಕ್ ಪ್ಲೇಸಲ್ಲಿ ನಾರ್ಮಲ್ ಆಗಿ ಬೇರೆ ಡಯಾಬಿಟೀಸ್ ಇಲ್ಲದೇ ಇರೋರು ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು ಅದೇ ಒಂದು ರೀತಿಯಾಗಿ ಅವರು ಕೂಡ ಕೆಲಸ ಮಾಡ್ಬೋದು. ಸೊ ಈ ಲೇಟೆಸ್ಟ್ ಮೆಡಿಸಿನ್ಸ್ಗಳು ಏನೇನಿದ್ದಾವೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅವರು ಅದನ್ನೆಲ್ಲ ಬಳಸೋದ್ರಿಂದ ಅವರು ವರ್ಕ್ ಲೈಫ್ನಲ್ಲಿ ಅವ್ರ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ಬೋದು ಮತ್ತು ಬೇರೆಯವ್ರ ಥರನೇ ಅವರು ಕೂಡ ಕೆಲಸ ಮಾಡ್ಬೋದು. ಎಸ್ ಡಾಕ್ಟರ್, ಇನ್ನು ಈಗ ಈ ಡಯಾಬಿಟಿಸ್ನ ಒಂದಷ್ಟು ಸಿಂಪ್ಟಮ್ಸನ್ನು ಅಥವಾ ಅರ್ಲಿ ಸೈನ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಯಾವ ರೀತಿ ಇರುತ್ತೆ ಡಾಕ್ಟರ್ ಸೈನ್ಸು, ಏನಾಗಿರುತ್ತೆ ಅದು? ಸೊ ಡಯಾಬಿಟಿಸ್ನ ರೋಗ ಲಕ್ಷಣಗಳು ಅಂತ ಬಂದಾಗ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಬಹುತೇಕ ಜನಗಳಲ್ಲಿ ಡಯಾಬಿಟಿಸ್ ಕಂಡು ಬಂದಾಗ ಯಾವುದೇ ರೋಗ ಲಕ್ಷಣಗಳು ಇರಲ್ಲ. ಸೊ ಯಾಕೆ ಈ ಥರ ಅಂದರೆ ಅದು ಡಯಾಬಿಟಿಸ್ ಅಥವಾ ಮಧುಮೇಹ ರೋಗನೇ ಆ ಥರ. ನಮ್ಮ ದೇಹದಲ್ಲಿ 80% ಇನ್ಸುಲಿನ್ ಕಡಿಮೆ ಆಗೋವರೆಗೂ ಅದು ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಸೊ ಮತ್ತು ಹೇಗೆ ನಮ್ಮಲ್ಲಿ ಎಷ್ಟೊಂದು ಜನ ಪೇಷಂಟ್ಸ್ ಬರ್ತಾರೆ, ಸರ್ ನಾನು ಏನಕ್ಕೋ ಬೇರೆ ಯಾವುದಕ್ಕೋ ಟೆಸ್ಟ್ ಮಾಡ್ಸೋಕೆ ಹೋಗಿದೆ, ನನ್ನ ಶುಗರ್ ಹೈ ಬಂತು, ಅಥವಾ ಬೇರೆ ಯಾವುದೋ ಆ್ಯನ್ಯುವಲ್ ಚೆಕಪ್ ಅಥವಾ ಕಾರ್ಪೊರೇಟ್ ಹೆಲ್ತ್ ಚೆಕಪ್ ಅಂತ ಮಾಡಿಸ್ತಾರೆ, ಅದ್ರಲ್ಲಿ ಶುಗರ್ ಹೈ ಬಂತು ಅಂತ ಎಷ್ಟೊಂದು ಜನ ಬರ್ತಾರೆ. ಸೊ ಯೂಶಲಿ ಬಹುತೇಕ ಜನಗಳಲ್ಲಿ ಈ ಥರ ಡಯಾಗ್ನೋಸ್ ಆಗಿರುತ್ತೆ. ಹಾಗಿದ್ರೆ ರೋಗ ಲಕ್ಷಣ ಇರೋದೇ ಇಲ್ವಾ? ಇಲ್ಲ, ಇರುತ್ತೆ. ಶುಗರ್ 180ರಿಂದ ಜಾಸ್ತಿ ಇದ್ದರೆ ಕೆಲವು ರೋಗ ಲಕ್ಷಣ ಬರುತ್ತೆ. ಯಾವ ಥರ ಬರುತ್ತೆ? ವಿನಾಕಾರಣ ನಾವು ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. ಏನು ಡಯಟಿಂಗ್ ಇಲ್ದರೆ ಎಕ್ಸಸೈಸ್ ಇಲ್ದರೆ ವೆಯ್ಟ್ ಲಾಸ್ ಕಡಿಮೆ ಆಗ್ತಿರೋದು, ತೂಕ ಕಡಿಮೆ ಆಗೋದು, ನೀರಿನ ದಾಹ ಜಾಸ್ತಿ ಆಗೋದು, ಮುಂಚೆಗಿಂತ ಹೆಚ್ಚು ಮೂತ್ರ ವಿಸರ್ಜನೆಗೆ ಹೋಗೋದು, ರಾತ್ರಿ ಹೊತ್ತು ಮಧ್ಯರಾತ್ರಿ ಎದ್ದು ಹೇಳೋದು, ಮತ್ತು ಇದು ರಕ್ತದೊತ್ತಡ ಜಾಸ್ತಿ ಆದಾಗ ಬರುವಂತಹ ರೋಗ ಲಕ್ಷಣಗಳು. ಅದಿಲ್ಲದೆ ಗ್ಲುಕೋಸ್ ಲೆವೆಲ್ಸ್ ಜಾಸ್ತಿ ಆದಾಗ ಬೇರೆ ಅಂಗಾಂಗಗಳ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರುತ್ತೆ. ಉದಾಹರಣೆಗೆ ಕಣ್ಣುಗಳು ಮಂಜಾಗೋದು, ಕಾಲಿನ ಪಾದದಡಿಯಲ್ಲಿ ಉರಿ ಬರುವಂಥದ್ದು, ಈ ಥರ ರೋಗ ಲಕ್ಷಣಗಳಿಂದ ನಿಮ್ಮಲ್ಲಿ ಶುಗರ್ ಒತ್ತಡ ಜಾಸ್ತಿ ಇದೆ ಅಂತ ತಿಳಿದುಕೊಳ್ಬೋದು. ಎಸ್ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊತೀನಿ ನಿಮ್ಮ ಹತ್ರ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಈ ರೀತಿ ಡಯಾಬಿಟಿಕ್ ಆದಾಗ ವಾರ್ನಿಂಗ್ ಸೈನ್ಸ್ ಎಲ್ಲ ಇರ್ತವೆ, ಅದನ್ನೆಲ್ಲ ನಾವು ರೂಲ್ ಔಟ್ ಮಾಡ್ತಾ ಹೋಗ್ತಿರ್ತೀವಿ. ಆ್ಯಂಡ್ ಯಾರಿಗೇ ಆಗಲಿ ಈಗ 9 to 5 ವರ್ಕ್ ಮಾಡಬೇಕು ಅಥವಾ ಏನೋ ಕೆಲಸಗಳ ಒತ್ತಡ ಇರುತ್ತೆ ಅಂತಂದಾಗ ಮೆಂಟಲ್ ಹೆಲ್ತ್ ಅನ್ನೋದು ಕೂಡ ಹಾಳಾಗ್ತಾ ಬರುತ್ತೆ. ಸೊ ಡಯಾಬಿಟಿಕ್ ಇರೋರಿಗೆ ಈ ಮೆಂಟಲ್ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಸೊ ಡಯಾಬಿಟೀಸ್ ಇರೋರಿಗೆ ಸ್ವಲ್ಪ ಮೆಂಟಲ್ ಹೆಲ್ತ್ ಅಥವಾ ಸ್ಟ್ರೆಸ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಅವ್ರಿಗೆ ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಆದಾಗ
ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಸುಮಾರು ಜನಕ್ಕೆ ಸ್ವಲ್ಪ ತೊಂದರೆ ಆಗಿರುತ್ತೆ. ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಅವ್ರಿಗೆ ಕಷ್ಟ ಇರುತ್ತೆ. ಅದರಲ್ಲೂ ಮೇಯ್ನಾಗಿ ಈ ಟೈಪ್ 1 ಡಯಾಬಿಟೀಸ್ ಅಂತ ಏನು ಹೇಳ್ತೀವಿ ಅಂಥವರಲ್ಲಿ 3 ರಿಂದ 4 ಸತಿ ಅವರು ಇನ್ಸುಲಿನ್ ತೊಗೋಬೇಕಾಗಿರುತ್ತೆ. ಮತ್ತು ಮಧ್ಯಾಹ್ನ ಅವರು ಕೆಲಸಕ್ಕೆ ಹೋದಾಗ ಅಥವಾ ಸ್ಕೂಲ್ಗೆ ಹೋದಾಗ ಅಂಥ ಟೈಮಲ್ಲೂ ಕೂಡ ಅವರು ಇನ್ಸುಲಿನ್ ತೊಗೋಬೇಕಾಗಿರುತ್ತೆ. ಅದು ಅವ್ರಿಗೆ ತುಂಬಾ ಸ್ಟ್ರೆಸ್ಫುಲ್ ಇರುತ್ತೆ. ಈ ಒಂದು ಮಾನಸಿಕ ಖಿನ್ನತೆಗೆ ಅವರು ಆ ಟೈಮ್ನಲ್ಲಿ ಹೋಗೋದು ತುಂಬ ಕಾಮನ್ ಆಗಿ ನೋಡ್ತೇವೆ. ಮತ್ತೊಂದು ಏನಂತ ಅಂದರೆ, ಯಾವಾಗ ತಂದೆ ತಾಯಿಗಳಿಗೆ ಡಯಾಬಿಟೀಸ್ ಇರುತ್ತೋ ಆವಾಗ ಮಕ್ಕಳಿಗೂ ಕೂಡ ಡಯಾಬಿಟೀಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರಿಗಾದ್ರೂ ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಆದಾಗ ಅವರು ತಮ್ಮ ತಂದೆ ಅಥವಾ ತಮ್ಮ ತಾಯಿ ಯಾವ ರೀತಿಯಾಗಿ ಅದನ್ನು ಸಫರ್ ಮಾಡಿದರು, ಯಾವ ರೀತಿಯಾಗಿ ಅವರು ಎಲ್ಲ ಥರದ್ದು ಕಾಂಪ್ಲಿಕೇಶನ್ಸ್ನ ಫೇಸ್ ಮಾಡಿದ್ರು, ಮತ್ತು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸನ್ನು ಫೇಸ್ ಮಾಡಿದ್ರು ಅದೆಲ್ಲವೂ ಅವರು ನೋಡಿರ್ತಾರೆ. ಸೊ ಯಾವಾಗ ಅವ್ರಿಗೂ ಕೂಡ ಡಯಾಬಿಟೀಸ್ ಇದೆ ಅಂತ ಗೊತ್ತಾಗುತ್ತೋ ಆವಾಗ ಅವರು ಅದನ್ನೆಲ್ಲ ನಮಗೂ ಆಗುತ್ತೆ ಅಂತ ತಿಳ್ಕೊಂಡು ಈ ಒಂದು ಮಾನಸಿಕ ಖಿನ್ನತೆಗೆ ಅಥವಾ ಡಿಪ್ರೆಷನ್ಗೆ ಹೋಗೋದು ತುಂಬ ಕಾಮನ್ ಆಗಿ ನೋಡ್ತೀವಿ. ಸೊ ನಮ್ಮ ಡೇ ಟು ಡೇ ನಾವು ಏನು ಮೆಡಿಸಿನ್ಸ್ ಅಥವಾ ಟ್ಯಾಬ್ಲೆಟ್ಸ್ ಏನು ಕೊಡ್ತೀವಿ ಅದ್ರ ಜೊತೆಗೆ ಪೇಷಂಟ್ಸ್ಗಳು ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಒಂದು ರೀತಿಯಾದ ಕೌನ್ಸಿಲಿಂಗ್ ಅಥವಾ ಒಂದು ಮೆಂಟಲ್ ಸಪೋರ್ಟನ್ನು ಕೊಡಬೇಕಾಗಿರೋದು ಪ್ರತಿಯೊಬ್ಬ ಡಾಕ್ಟರ್ದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಎಸ್ ಡಾಕ್ಟರ್. ಇನ್ನು ಡಾಕ್ಟರ್, ಈಗ ಒಂದು ವರ್ಕ್ ಸ್ಪೇಸಲ್ಲಿ ನಾವು ಎಫೆಕ್ಟಿವ್ ಆಗಿ ಡಯಾಬಿಟಿಸ್ನ ಮ್ಯಾನೇಜ್ ಮಾಡಬೇಕು ಅಂತ ಇದ್ದಾಗ ಕೆಲವೊಂದಿಷ್ಟು ಸ್ಟ್ರಾಟಜೀಸ್ನ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಅಂದಾಗ ವಾಟ್ ಸ್ಟ್ರಾಟಜೀಸ್ ಆರ್ ಇಂಪಾರ್ಟೆಂಟ್? ಸೊ ಹೇಳ್ದಂಗೆ ಲೈಕ್ ಇದು ಒಂದು ವರ್ಕ್ ಪ್ಲೇಸ್ ಅನ್ನೋದು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡೋಣ. ವರ್ಕ್ ಪ್ಲೇಸ್ ಅನ್ನೋದು ಬಿಟ್ಟು ಇವಾಗ ಒಂದು ಸ್ಕೂಲ್ ಆಗಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ ಒಂದು ಕಂಪನಿ ಆಗಲಿ, ಸೊ ಇದೆಲ್ಲ ಇನ್ಕ್ಲೂಡ್ ಮಾಡಿ ನಾವೀಗ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಮೆಡಿಕೇಷನ್ ಮತ್ತು ತಿಂಡಿ ತಿನಿಸು ಅಥವಾ ಆಹಾರ ಏನು ತಗೋತೀವಿ ಇದರ ಟೈಮಿಂಗ್ಸ್. ಡಾಕ್ಟರ್ ಶ್ಯಾಮ್ ಸುಂದರ್ ಹೇಳಿದಾಗೆ ಅದೇನು ಮೆಡಿಕೇಷನ್ ಟೈಮಿಂಗ್ ಪ್ರಕಾರ ತೊಗೊಳಕ್ಕೆ ಹೇಳಿರ್ತಾರೆ ಮತ್ತು ಅದಕ್ಕೆ ಮುಂಚೆ ಅಥವಾ ಅದಾದಮೇಲೆ ಏನು ತಿಂಡಿ ತಿನಿಸು ಅಥವಾ ಆಹಾರ ತೊಗೊಳಕ್ಕೆ ಹೇಳಿರ್ತಾರೆ ಎಂಡೋಕ್ರಿನಾಲಜಿಸ್ಟ್ ಅಥವಾ ಯಾವುದೇ ಡಾಕ್ಟರ್ ಪ್ರಕಾರ ಆ ಥರ ಟೈಮಿಂಗ್ಸ್ ಪ್ರಕಾರ ತೊಗೋಬೇಕಾಗತ್ತೆ. ಸೊ ಈ ಥರ ತೊಗೊಂಡಾಗ ಏನಾಗುತ್ತೆ, ಆ ಮೆಡಿಕೇಷನ್ ಎಫೆಕ್ಟು ಮತ್ತು ರಕ್ತದೊತ್ತಡ ಏನು ಕರ್ವ್ಸ್ ಜಾಸ್ತಿ ಆಗುತ್ತೆ ಅದೆರಡು ಮ್ಯಾಚ್ ಆಗಿ ಲೆವೆಲ್ಸ್ನ ರಕ್ತದೊತ್ತಡ ಕಂಟ್ರೋಲ್ ಇಟ್ಕೊಳ್ಳೋದು ಸುಲಭ ಆಗುತ್ತೆ. ಸೊ ಕೆಲವೊಂದು ಸರಿ ಹೇಳ್ದಂಗೆ ಮುಜುಗರ ಆಗುತ್ತೆ, ಸ್ಟಿಗ್ಮೆಟೈಸ್ ಆಗುತ್ತೆ, ಅಥವಾ ಕೆಲವೊಬ್ಬರು ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಮೀಟಿಂಗ್ ಬಂತು ಅಥವಾ ಯಾವುದೋ ಒಂದು ಸಡನ್ ಕೆಲಸ ಬಂತು, ಸೊ 1 ಗಂಟೆಗೆ ಮಾಡಬೇಕಾಗಿರೋದು ಊಟ ಪೋಸ್ಟ್ಪೋನ್ ಆಗೋಯ್ತು. ಸೊ ಆ ಥರ ಎಲ್ಲ ಆಗುತ್ತೆ. ಸೊ ಆ ಥರ ಜಸ್ಟ್ ಒಂದು ಸ್ಮಾಲ್ ಅಡ್ವೈಸ್ ಅಥವಾ ಒಂದು ಅಡ್ವೈಸ್ ಏನಂದರೆ, ಸೊ ಒಂದು ತಿಂಡಿ ತಿನಿಸೋದು ಒಂದು ಲೈಕ್ ಲಂಚ್ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ, ಅಥವಾ ಒಂದು ಮುದ್ದೆ ಆಗಲಿ ರಾಗಿ ಆಗಲಿ ಚಪಾತಿ ಇಡ್ಲಿ ದೋಸೆ ಅಂತ ಇರುತ್ತೆ. ಅದ್ರ ಜೊತೆ ಯಾವಾಗಲೂ ಒಂದು ಸಣ್ಣ ಒಂದು ಸ್ನ್ಯಾಕ್ ಬಾಕ್ಸ್ ಅಥವಾ ತಿಂಡಿ ಬಾಕ್ಸ್ ಜೊತೆಲಿ ಇಟ್ಕೊಂಡಿರ್ಬೇಕು. ಏನೇನು ಇಟ್ಕೋಬೋದು, ಒಂದು ಸಣ್ಣ ಫ್ರೂಟ್ ಕಟ್ ಆಗಿರಲಿ, ಒಂದು ಸ್ಪ್ರೌಟ್ಸ್ ವಿತ್ ಸಲಾಡ್, ಇಲ್ಲ ಅಂದರೆ ಒಂದು ಗ್ಲಾಸ್ ಆಫ್ ಹಾಲು ಅಥವಾ ಬಾಯ್ಲ್ಡ್ ಎಗ್ಸ್ ಈ ಥರ ಇಟ್ಕೊಂಡಿರ್ಬೇಕು. ಇನ್ ಕೇಸ್ ಏನಾದರೂ ಆ ಟೈಮ್ಗೆ ಊಟ ತೊಗೊಳಕ್ಕೆ ಆಗಿಲ್ಲ ಅಂದರೆ, ಸೊ ಆ ಟೈಮಲ್ಲಿ ಶುಗರ್ ಲೋ ಆಗೋ ಚಾನ್ಸಸ್ ಇರೋದ್ರಿಂದ ಆ ಟೈಮಲ್ಲಿ ತಿಂಡಿ ತಿನಿಸು ತೊಗೊಂಡ್ರೆ ಸ್ನ್ಯಾಕ್ ತೊಗೊಂಡ್ರೆ ಅದನ್ನ ನಾವು ಅವಾಯ್ಡ್ ಮಾಡ್ಬೋದು. ಇದು ಮೆಡಿಕೇಷನ್ ಹಾಗೂ ಊಟದ ಟೈಮಿಂಗ್ಸ್ ಬಗ್ಗೆ. ಎರಡನೇದು ಸ್ವಲ್ಪ ವ್ಯಾಯಾಮ. ಈಗ ನಾವು ಹೇಳ್ದಂಗೆ ಲೈಕ್ 8 ಅವರ್ 9 ಅವರು ಹಾಗೆ ಕೂತ್ಕೊಂಡು ಡೆಸ್ಕ್ ಜಾಬ್ ಮಾಡ್ತಿರ್ತೀವಿ. ಸೊ ಆವಾಗ ನಮ್ಮ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ವ್ಯಾಯಾಮ ಇರೋದಿಲ್ಲ. ಸೊ ಏನು ಮಾಡ್ಬೋದು, ಸೊ ಕುತ್ಕೊಂಡಿರೋ ಜಾಗದಲ್ಲಿ ಸ್ವಲ್ಪ ಎಕ್ಸಸೈಸ್ ಆಗೋವಂಥದ್ದು ಟೋ ರೇಸು ಅಥವಾ ಹೀಲ್ ರೇಸು, ಅಥವಾ ಚೇರ್ನಿಟ್ಕೊಂಡು ಪುಷಪ್ಸ್, ಚೇರ್ನಿಟ್ಕೊಂಡು ಸಿಟಪ್ಸ್ ಮಾಡೋದು. ಈ ಥರ ಮಾಡಿದ್ರೆ ಶುಗರ್ ಅಥವಾ ರಕ್ತದೊತ್ತಡ ಏನು ಅದನ್ನು ಚೆನ್ನಾಗಿ ಸಮತೋಲನದಲ್ಲಿ ಇಟ್ಕೋಬಹುದು. ಎಸ್ ಡಾಕ್ಟರ್. ಓಕೆ ಡಾಕ್ಟರ್, ಇನ್ನು ಈಗ ಲೈಫ್ ಸ್ಟೈಲ್ ಅನ್ನೋದೇ ಒಂದು ರೀತಿ ಆ ಚೇಂಜಸ್ ಏನಿದೆ, ಚೇಂಜಸ್ ಆಗ್ತಾ ಹೆಲ್ತ್ ಮೇಲೂ ಕೂಡ ಪರಿಣಾಮಕಾರಿ ಆಗ್ತಾ ಇದೆ, ತುಂಬ ಪ್ರಾಬ್ಲಮ್ಸನ್ನು ತರ್ತಾ ಇದೆ. ಸೊ ಡಯಾಬಿಟೀಸ್ ಆಲ್ಸೋ ಅ ಲೈಫ್ ಸ್ಟೈಲ್ ಡಿಸೀಸ್. ಹೀಗಿದ್ದಾಗ ಯಾವ ರೀತಿಯ ಒಂದಷ್ಟು ನೆಸೆಸರಿ ಲೈಫ್ ಸ್ಟೈಲ್ ಚೇಂಜಸ್ ಬೇಕಾಗತ್ತೆ ಡಯಾಬಿಟಿಸ್ನ ಮ್ಯಾನೇಜ್ ಮಾಡುವಲ್ಲಿ, ಅಥವಾ ಡಯಾಬಿಟಿಸ್ನ ಬರದೇ ಇರೋ ರೀತಿ ಪ್ರಿವೆಂಟ್ ಮಾಡುವಲ್ಲಿ, ಬರ್ತಾ ಇದ್ರೂ ಕೂಡ ಅದನ್ನು ಡಿಲೇ ಮಾಡುವಲ್ಲಿ? ಸೊ ಈ ಡಯಾಬಿಟೀಸ್ ಅಂತ ನಾವು ಮಾತಾಡೋಕ್ಕೆ ಶುರು ಮಾಡಿದಾಗ ಅದು ಕೇವಲ ಒಂದು ನಾವು ನೋಡ್ತಿರ್ತಕ್ಕಂತಹ ಶುಗರ್ ವ್ಯಾಲ್ಯೂ ಏನು ಗ್ಲೂಕೋಸ್ ನೀವು ರಿಪೋರ್ಟ್ಸ್ ನೋಡ್ತಿದ್ದೀರಲ್ಲ ಅದು ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಈ ಬದಲಾವಣೆಗಳು ನೆನ್ನೆ ಮೊನ್ನೆಯಿಂದ ಆಗಿದ್ದಲ್ಲ, ಇದು ಸುಮಾರು ವರ್ಷಗಳಿಂದ ನಾವು ಏನು ಜೀವನ ಶೈಲಿ ಫಾಲೋ ಮಾಡ್ತಾ ಇದ್ವಲ್ವ, ನಾವೀಗ ಚಿಕ್ಕ ಹುಡುಗರಿಗೇನೆ ಹೇಳ್ತೀವಿ. ಚಿಕ್ಕ ಹುಡುಗರಿಗೆ ಏನಾದರೂ ನಾವು ತುಪ್ಪ ಎಲ್ಲ ಜಾಸ್ತಿ ಕೊಡ್ತೀವಿ ಅಥವಾ ಸ್ವೀಟ್ಸ್ ಏನೋ ಜಾಸ್ತಿ ತಿಂತಾ ಇದ್ದಾರೆ ಅಂದರೆ, ತಿನ್ನಲಿ ಬಿಡು, ಬೆಳೆಯೋ ವಯಸ್ಸು ಈಗ ತಿಂದೇ ಇದ್ರೆ ಇನ್ನು ಯಾವಾಗ ತಿಂತಾರೆ ಅಂತ. ಸೊ ಅಲ್ಲಿಂದನೇ ಅದು ಚೇಂಜಸ್ ಶುರುವಾಗಿದ್ದು, ಆಮೇಲೆ ತಿಂತ ಅದನ್ನು ಬಿಡೋದಕ್ಕೆ ಮನಸ್ಸೇ ಆಗಲ್ಲ. ಸೊ ಈ ಬದಲಾವಣೆ ಲೈಫ್ ಸ್ಟೈಲ್ ಅನ್ನೋದು ನಾವು
ಒಂದು ಬೆಳೆಯೋ ಮಕ್ಕಳಿಂದನೇ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನಮಗೆ ಆಯ್ತಪ್ಪ ಹೆಲ್ತ್ ಚೆಕ್ಕಲ್ಲೂ ಹೋಗಿ ಡಿಟೆಕ್ಟ್ ಆಯಿತು ಪ್ರೀ ಡಯಾಬಿಟೀಸ್ ಅಥವಾ ಅರ್ಲಿ ಡಯಾಬಿಟೀಸಲ್ಲಿ ಇದ್ದೀರಾ ಅಂತ ಅಂದರೆ ಸುಮಾರಷ್ಟು ಜನಕ್ಕೆ ನಿಮ್ಮ ಆಹಾರ ಕ್ರಮ ಅಥವಾ ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ ಅಂತ ಎಲ್ಲ ಡಾಕ್ಟ್ರು ಹೇಳ್ತಾರೆ. ಬಟ್ ಜನ ಅಲ್ಲಿ ಹ್ಞೂ ಅಂತ ಅಂದ್ಕೊಂಡು ಮತ್ತೆ ಇಟ್ ಇಸ್ ದೇ ಆರ್ ಡೂಯಿಂಗ್ ದ ಸೇಮ್ ಥಿಂಗ್. ಮತ್ತೆ ಕೇಳೋ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಸರ್ ನನಗೆ ಯಾಕೋ ರಿವರ್ಸೇ ಆಗಲಿಲ್ಲ ಅಂತ ಕೇಳ್ತಾರೆ. ಈ ಬದಲಾವಣೆ, ದಿನನಿತ್ಯದ ಬದಲಾವಣೆ ನಾವು ಮಾಡಿಕೊಳ್ಳೇಬೇಕು. ನಾವು ತಿಂತಾ ಇರೋ ಆಹಾರದಿಂದ, ನಾವು ಬೆಳಿಗ್ಗೆ ಈಗ ಏನು ತಿಂಡಿ ತಿಂತಿದ್ದೀವಲ್ವಾ, ನಮ್ಮ ಇಂಡಿಯನ್ ಡಯಟ್ ಹೆಂಗೆ ಅಂತಂದರೆ ಪ್ರಿಡಾಮಿನೆಂಟ್ಲಿ ಕಾರ್ಬೋಹೈಡ್ರೇಟ್ಸ್. ಹೌದು. ಸೊ ನಮಗೆ ನೀವು ನಾರ್ತ್ ಇಂಡಿಯಾಗೆ ಹೋಗಿ ಸೌತ್ ಇಂಡಿಯಾಗೆ ಹೋಗಿ ಎಲ್ಲೇ ಹೋದ್ರೂ ನೀವು ತಿಂಡಿಗೆ ಅಂತ ಹೋದಾಗಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಹೊರಗಡೆ ನಾವು ಎಲ್ಲೇ ಹೋಗಿ ತಿನ್ಬೇಕಾದ್ರೂ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನೇನೋ ಡಯಾಬಿಟಿಕ್ಕು, ನನಗೆ ವಿಧಿ ಇಲ್ಲ ಹೊರಗಡೆನೇ ತಿನ್ನಬೇಕು, ಬಟ್ ಹೊರಗಡೆ ಹೋದರೆ ಹೋಟ್ಲಲ್ಲಿ ಇಡ್ಲಿ, ವಡೆ, ದೋಸೆ, ಪೊಂಗಲ್ಲು, ಪೂರಿ ಇಂಥವೇ ಸಿಗುತ್ತೆ ಸರ್, ನನಗೆ ಪ್ರೋಟೀನ್ಸ್ ಏನೂ ಸಿಗೋದೇ ಇಲ್ಲ. ಹೌ ಶುಡ್ ಐ ಮ್ಯಾನೇಜ್? ಸೊ ಈ ಲೈಫ್ ಸ್ಟೈಲ್ ಚೇಂಜಸ್ಸು ಪೇಷಂಟ್ ಕಡೆಯಿಂದನೂ ಬರಬೇಕು. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ನೀವೇ ಒಂದೆರಡು ಬಾಯ್ಲ್ಡ್ ಎಗ್ಗು ಇಲ್ಲ ಒಂದು ಸೌತೆಕಾಯಿ ಒಂದು ಬಾಕ್ಸಲ್ಲಿ ಇಟ್ಕೊಂಡು ಹೋಗಿರಿ, ಹೋಟ್ಲದ ಊಟ ನಾವು ತಡೆಯೋಕ್ಕಾಗಲ್ಲ. ಸೊ ಈಗ ಅಲ್ಲಿ ಹೋಗಿ ತಿನ್ಬೇಕಾದ್ರೆ ಇದನ್ನ ಜೊತೆಲಿ ಸೇರಿಸ್ಕೊಂಡು ತಿನ್ನಿ, ಒಂದು ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಿ. ಮತ್ತು ಕೆಲವ್ರು ಹೇಳ್ತಾರೆ, ಸರ್ ನನಗೀಗ ಆಯಿತು ನಾನು ವ್ಯಾಯಾಮ ಎಲ್ಲ ಶುರು ಮಾಡ್ತೀನಿ ಸರ್, ನಂಗೆ ಒಂದು ಟೈಮ್ ಲೈನ್ ಕೊಡಿ, ಯಾವಾಗ ನಂದು ಇದೆಲ್ಲ ರಿವರ್ಸ್ ಆಗಿ ಎಲ್ಲ ನಾರ್ಮಲ್ ಆಗುತ್ತೆ ಅಂತ. ಸೊ ಇದು ರಿವರ್ಸಲ್ ಅಥವಾ ನಾರ್ಮಲೈಸೇಷನ್ ಏನಿದೆಯಲ್ವಾ, ಅದು ರಿವರ್ಸಲ್ ಅನ್ನೋದು ಒಂದು ಮಾರ್ಕೆಟಿಂಗ್ ವರ್ಡ್. ರೆಮಿಷನ್ ಅಂದರೆ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಡಯಾಬಿಟೀಸ್ ಅಥವಾ ಪ್ರೀ ಡಯಾಬಿಟೀಸ್ ಬಂದಿದೆ ಅಂದರೆ ಇದು ನಿಮ್ಮ ಹಿಂದೆ ಒಂದು ನಾಯಿ ಓಡಿ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ನೀವು ಎಲ್ಲಿವರೆಗೂ ಓಡ್ತಾ ಇರ್ತೀರೋ ಅಲ್ಲಿವರೆಗೂ ಅದು ನಿಮ್ಮನ್ನು ಬಂದು ಕಚ್ಚಲ್ಲ. ನೀವು ಚೆನ್ನಾಗಿ ಒಂದಷ್ಟು ದೂರ ಚೆನ್ನಾಗಿ ಫಾಸ್ಟಾಗಿ ಓಡ್ಬಿಟ್ಟು ಬಿಡು ನಾಯಿ ಕಾಣಿಸ್ತಿಲ್ಲ, ಹೋಯ್ತು ಅದು, ನಂಗೆ ರಿವರ್ಸ್ ಆಯಿತು, ಎಲ್ಲ ಸರಿ ಹೋಯ್ತು ಅಂತ ನಿಂತ್ಕೊಳ್ತಿರಲ್ಲ, ಅದು ಮತ್ತೆ ಓಡಿ ಬಂದು ಕಚ್ಚುತ್ತೆ. ಸೊ ಅದೊಂದು ಪ್ರೀ ಡಯಾಬಿಟೀಸ್ ಅಥವಾ ಡಯಾಬಿಟೀಸ್ ಅನ್ನೋದು ಒಂದು ವಾರ್ನಿಂಗ್ ನಿಮಗೆ. ನಿಮ್ಮ ಜೀವನ ಕ್ರಮವನ್ನು ಅದು ನೀವು ಬದಲಾಯಿಸ್ಕೊಳ್ಳೇಬೇಕು. ಆ್ಯಂಡ್ ನಿಮ್ಮ ಡಯಟಿಷಿಯನ್ ಅಥವಾ ಡಾಕ್ಟರ್ ನಿಮಗೆ ಆ ಒಂದು ದಿಕ್ಕಲ್ಲಿ ಸೂಕ್ತ ಮಾರ್ಗದರ್ಶನ ಕೊಡ್ತಾರೆ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ವರ್ಕ್ ಮಾಡ್ತಿದ್ದಾಗ ಡಯಾಬಿಟಿಕ್ ಆಗಿದ್ದಾರೆ ಅಂತಂದಾಗ ಗೈರಾಗೋದು ಕೂಡ ಹೆಚ್ಚಾಗ್ತಾ ಇರುತ್ತೆ, ವರ್ಕಿಗೆ ಆಬ್ಸೆಂಟ್ ಆಗ್ತಿರ್ತಾರೆ, ಆ್ಯಂಡ್ ಬೇರೆ ಒಂದು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಕೂಡ ಕಮ್ಮಿ ಆಗಬಹುದು, ಪ್ರೊಡಕ್ಟಿವಿಟಿ ಅನ್ನೋದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹೌ ಟು ಮ್ಯಾನೇಜ್ ದಟ್ ಡಾಕ್ಟರ್? ಸೊ ಆಬ್ವಿಯಸ್ಲಿ ನಮಗೆ ಯಾವುದಾದ್ರೂ ಒಂದು ಕಾಯಿಲೆ ಬಂದಿದೆ ಅಂತಂದರೆ ಅದರಲ್ಲಿ ಎಫೆಕ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಅದೇ ರೀತಿಯಾಗಿ ಡಯಾಬಿಟೀಸ್ ಬಂದವರಲ್ಲಿ, ಅದರಲ್ಲೂ ಪ್ರಮುಖವಾಗಿ ಯಾರು ಇನ್ಸುಲಿನ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೋ ಅಂಥವರಲ್ಲಿ ಸ್ವಲ್ಪ ವರ್ಕ್ಗೆ ಆಬ್ಸೆಂಟ್ ಆಗೋದು ಕಾಮನ್ ಆಗಿ ನಾವು ನೋಡ್ತೀವಿ. ಯಾಕಂದರೆ ಅವ್ರದ್ದು ಬ್ಲಡ್ ಶುಗರ್ಸ್ ಏನಿರುತ್ತೆ ಸಡನ್ ಆಗಿ ಒಂದು ದಿವಸ ಕಮ್ಮಿ ಆಗ್ಬೋದು, ಇನ್ನೊಂದು ದಿವಸ ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ಇದರಿಂದ ಅವ್ರದ್ದು ವರ್ಕ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಆದರೆ ಇದನ್ನೆಲ್ಲ ಪ್ರಿವೆಂಟ್ ಮಾಡೋ ಅಂಥ ಒಂದು ಸಲಹೆನ ಅವರು ಡಾಕ್ಟರ್ಸ್ಗಳಲ್ಲಿ ತಗೋಬೋದು. ನಾನು ಮೊದಲೇ ಹೇಳಿದಾಗೆ ಲೋ ಶುಗರ್ ಆಗದೇ ಇರುವಂತಹ ಸುಮಾರು ಮಾತ್ರೆಗಳು ಇದ್ದಾವೆ. ಅದೇ ರೀತಿಯಾಗಿ ದಿವಸಕ್ಕೆ 1 ಟೈಮ್ ತೊಗೊಳ್ಳೋವಂಥ ಇನ್ಸುಲಿನ್ಗಳಿದ್ದಾವೆ. ಸೊ ಇವೆಲ್ಲ ಇರೋದ್ರಿಂದಾಗಿ ಈ ಥರದ್ದು ಸೈಡ್ ಎಫೆಕ್ಟ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ಡಯಾಬಿಟೀಸ್ ಕಾಂಪ್ಲಿಕೇಶನ್ಸ್ಗಳಿಂದನೂ ಕೂಡ ಅವ್ರದ್ದು ವರ್ಕಿಂಗ್ ಕೆಪಾಸಿಟಿ ಕಮ್ಮಿ ಆಗ್ಬೋದು. ಆದರೆ ಈಗ ಆ ಒಂದು ಏನು ಕಾಂಪ್ಲಿಕೇಶನ್ಸ್ಗಳಿದ್ದಾವೆ ಅದನ್ನು ಪ್ರಿವೆಂಟ್ ಮಾಡುವಂತಹ ಮೆಡಿಸಿನ್ಸ್ಗಳು ಕೂಡ ಇದ್ದಾವೆ. ಸೊ ಅದು ಹಾಗಾಗಿ ಯಾವುದಕ್ಕೂ ಕೂಡ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾವಾಗ ಸಮಸ್ಯೆ ಬರುತ್ತೋ ಅಂಥ ಟೈಮ್ನಲ್ಲಿ ಅವರು ಡಾಕ್ಟರ್ಸ್ಗಳನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ಗಳನ್ನ ತಗೋಬೇಕಾಗುತ್ತೆ. ಎಸ್ ಡಾಕ್ಟರ್, ಏನು ಡಾಕ್ಟರ್, ಈಗ ಡಾಕ್ಟರ್ ಹೇಳಿದರು ಹೇಗೆ ಕೆಲಸಕ್ಕೆ ಗೈರಾಗೋದನ್ನು ತಪ್ಪಿಸಬಹುದು ಆ್ಯಂಡ್ ಹೇಗೆ ಪ್ರೊಡಕ್ಟಿವಿಟಿನ ನಾವು ಇಂಪ್ರೂವ್ ಮಾಡ್ಕೋಬಹುದು, ಅದಕ್ಕೆ ತಕ್ಕನಾದ ಮೆಡಿಸಿನ್ಸ್ಗಳನ್ನು ನಾವು ತೊಗೊಂಡು ಮ್ಯಾನೇಜ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಸೊ ಇನ್ನೊಂದು ಇಲ್ಲಿ ಮೇಜರ್ ರೋಲ್ ಏನು ಪ್ಲೇ ಮಾಡುತ್ತೆ ಅಂದರೆ ಡಾಕ್ಟರ್, ಈಗ ವರ್ಕ್ ಪ್ಲೇಸ್ ಅಂತ ಇದ್ದಾಗ ಈ ಮ್ಯಾನೇಜ್ ಮಾಡೋದರ ಜೊತೆಗೂ ಕೂಡ ಹೆಲ್ತ್ ಪ್ರೋಗ್ರಾಮ್ಸ್ ಅನ್ನೋದು ಕೂಡ ಆಗ್ತಾ ಇರುತ್ತೆ. ಸೊ ಅದರ ಒಂದು ಯೂಸ್ ನಾವು ತಗೋಬೇಕು, ಅದರ ಒಂದು ಲಾಭವನ್ನು ಪಡ್ಕೋಬೇಕು ಅಂದಾಗ ಹೇಗೆ ಪಡ್ಕೋಬೇಕಾಗತ್ತೆ ಡಯಾಬಿಟಿಕ್ ಇರುವಂತಹ ಜನರು ಅಂತ? ಎಂಪ್ಲಾಯರ್ ಅಥವಾ ಒಂದು ದೊಡ್ಡ ಆರ್ಗನೈಸೇಷನಲ್ಲಿ
ಸೊ ಒಂದು ಏನು ಸಿಸ್ಟಮ್ ಇರಬೇಕಂದ್ರೆ ಡಯಾಬಿಟಿಸ್ ಅನ್ನೋ ಪೇಷಂಟ್ಗೆ ಬೇಸಿಕ್ ಎಜುಕೇಷನ್ ಇರಬೇಕಾಗತ್ತೆ. ಅವ್ರಿಗೆ ಏನು ಫೆಸಿಲಿಟಿ ಕೊಡಬೇಕಾಗತ್ತೆ ಅಂದರೆ ಒಂದು ಗ್ಲೂಕೋಮೀಟರ್ ಚೆಕ್ ಮಾಡೋ ಮಿಷಿನ್ ಅವ್ರ ಜೊತೆ ತೊಗೊಂಡು ಹೋಗ್ಬೇಕಾಗತ್ತೆ. ಪ್ಲಸ್ ಟೈಮ್ಗೆ ಅವ್ರೇನು ಮೆಡಿಕೇಶನ್ಸ್ ಪ್ಲಸ್ ಅದು ತಕ್ಕಂಗೆ ಊಟ ತಿಂಡಿ ತಿನಿಸು ತೊಗೋಬೇಕಾಗತ್ತೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಈಗ ಆಲ್ರೆಡಿ ಕಾರ್ಪೊರೇಟ್ ಹೆಲ್ತ್ ಚೆಕಪ್, ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಅಂತ ಪ್ರೋಗ್ರಾಮ್ಸ್ ಅನ್ನೋದು ಇದೆ, ಅದು ಆಲ್ರೆಡಿ ಇಂಪ್ಲಿಮೆಂಟೇಷನ್ ಬಂದಿದೆ. ಅದರಿಂದನೂ ಸರ್ ಹೇಳ್ದಂಗೆ ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲಿರೋ ಪೇಷಂಟಲ್ಲಿ ನಾವು ಕಂಡುಹಿಡಿಬೋದು. ಅದಲ್ಲದೆ ಕೆಲವು ಎಜುಕೇಷನ್ ಪ್ರೋಗ್ರಾಮ್ಸ್ ಇದೆ, ಒಂದು ಯೋಗ ಡೇ ಸೆಲೆಬ್ರೇಟ್ ಮಾಡೋದು ಅಥವಾ ಫುಡ್ ಡೇ ಸೆಲೆಬ್ರೇಟ್ ಮಾಡೋದು, ಈ ಥರ ಸೆಲೆಬ್ರೇಟ್ ಮಾಡೋದ್ರಿಂದ ಸೊ ಅವ್ರಿಗೆ ಎಜುಕೇಷನ್ ಕೊಟ್ಟಂಗೆ ಆಗುತ್ತೆ. ಮೈಂಡ್ಫುಲ್ನೆಸ್ ಅಥವಾ ಮನಸ್ಸಿನ ಸಮತೋಲನ ಹೆಂಗೆ ಕಾಪಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಸೊ ಈ ಥರ ಮಾಡಿದಾಗ ವರ್ಕ್ ಪ್ಲೇಸಲ್ಲಿ ನಾವು ಡಯಾಬಿಟಿಸ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ. ಎಸ್ ಡಾಕ್ಟರ್ ಇನ್ನು ಡಯಾಬಿಟಿಸ್ ಇರುತ್ತೆ ಒಬ್ಬರಿಗೆ ಅಂತ ಇದ್ದಾಗ ಅವರು ವರ್ಕ್ ಮಾಡುವಂತಹ ಜಾಗದಲ್ಲಿ ಯಾವ ರೀತಿಯ ಸಪೋರ್ಟ್ ಅನ್ನೋದು ಇರಬೇಕು ಅಂತ? ಮೆಜಾರಿಟಿ ಆಫ್ ದಿ ಪಾಯಿಂಟ್ಸ್ ಡಾಕ್ಟರ್ ಗೋಪಿನಾಥ್ ಅವ್ರು ಹೇಳಿದ್ದಾರೆ. ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತ ಹೇಳ್ತೀನಿ. ಈ ಶಿಫ್ಟ್ ವರ್ಕರ್ಸ್ ಇರ್ತಾರಲ್ಲ, ಶಿಫ್ಟ್ ವರ್ಕರ್ಸ್ ಹೇಳುವಂಥದ್ದು, ಸರ್ ನೈಟ್ ಶಿಫ್ಟಲ್ಲಿ ನಾವು ಇರಬೇಕಾದ್ರೆ ನಮಗೆ 3 ಗಂಟೆಗೆ ಒಂದು ಸ್ನ್ಯಾಕ್ ತಂದು ಕೊಡ್ತಾರೆ ಸರ್. ಸ್ನ್ಯಾಕಿಗೆ ಏನು ಕೊಡ್ತಾರೆ? ಸಮೋಸ ಕೊಡ್ತಾರೆ, ಇಲ್ಲಾಂದರೆ ಪಫ್ಸ್ ಕೊಡ್ತಾರೆ, ಅಥವಾ ಇನ್ನೊಂದೇನೋ ಸ್ಯಾಂಡ್ವಿಚು ಆ ಥರದ್ದು. ಸೊ ಈ 3 ಐಟಮ್ಸ್ ದೇ ಆರ್ ನಾಟ್ ಗುಡ್ ಫಾರ್ ಡಯಾಬಿಟಿಸ್. ಸರಿನಾ? ಹೆಲ್ದಿ ಸ್ನ್ಯಾಕ್ ಅಂತ ನಾವು ಕೇಳಿದಾಗ ಅದೇ ಆಪ್ಷನ್ನೇ ಇಲ್ಲ. ನಾವು ಈಗ ಎಷ್ಟೋ ಕಡೆ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ, ಆ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಕ್ಯಾಂಟೀನಲ್ಲಿ ನಾವು ಹೋಗಿ ಕೇಳಿದ್ರೂ ಹೆಲ್ದಿ ಆಪ್ಷನ್ಸ್ ಅಂತ ಅನ್ನೋದು ಎಲ್ಲೂ ಇಲ್ಲ. ಅದನ್ನು ವೆದರ್ ಇಟ್ ಈಸ್ ಅ ಗೌರ್ಮೆಂಟ್ ಇನಿಷಿಯೇಟಿವ್ ಆರ್ ದ ಎಂಪ್ಲಾಯರ್ಸ್ ರೆಸ್ಪಾನ್ಸಿಬಿಲಿಟಿ, ನಾವು ಎಲ್ಲರೂ ಕಲೆಕ್ಟಿವ್ ಆಗಿ ಅದೊಂದು ಎಫರ್ಟ್ ತೊಗೊಂಡ್ರೆ, ಅದು ಸ್ಟೆಪ್ ತೊಗೊಂಡ್ರೆ, ನಾವು ವರ್ಕ್ ಮಾಡ್ತಾ ಇರೋ ಜಾಗದಲ್ಲಿ ಅಟ್ಲೀಸ್ಟ್ ಫಸ್ಟ್ ಸ್ಟೆಪ್ ಈಸ್ ಒಂದು ಹೆಲ್ದಿ ಫುಡ್ ಆಪ್ಷನ್ನ ಅವೈಲಬಲ್ ಮಾಡುವಂಥದ್ದು. ಓಕೆ, ಆಮೇಲೆ ಅವ್ರಿಗೆ ಎಜುಕೇಟ್ ಮಾಡ್ಬೋದು, ಹೌದಪ್ಪ ನೀನು ಇದನ್ನು ಚೂಸ್ ಮಾಡೋದ್ರ ಬದಲು ಇದನ್ನು ಚೂಸ್ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಇದಿಷ್ಟು ಮಾಡಿದ್ರೆ ಐ ಥಿಂಕ್ ನಾನು ಜಾಸ್ತಿ ಬೊಂಬಾರ್ಡ್ ಮಾಡಲ್ಲ. ಒಂದು ಸ್ಟೆಪ್, ಫಸ್ಟ್ ಸ್ಟೆಪ್ ವಿಚ್ ಇಸ್ ವೆರಿ ಕ್ರಿಟಿಕಲ್, ನಿಮ್ಮ ಎಲ್ಲ ನಿಮ್ಮ ಎಂಪ್ಲಾಯೀಸ್ ಹೆಲ್ತಿ ಆಗಿದ್ದರೆ ನಿಮ್ಮ ಸಂಸ್ಥೆಗೇ ಅದು ಲಾಭದಾಯಕವಾಗಿರುತ್ತೆ. ಆಬ್ಸೆಂಟೀಸಮ್ ನಾವೇನು ಮಾತಾಡಿದ್ವಿ ಕಡಿಮೆ ಆಗುತ್ತೆ. ಸೊ ಹೆಲ್ದಿ ಫುಡ್ ಆಪ್ಷನ್ ಅನ್ನೋದು ಮೆನುವಲ್ಲಿ ಇರಲೇಬೇಕು. ಹೆಲ್ದಿ ಫುಡ್ ಆಪ್ಷನ್ ಏನು ಅನ್ನೋದನ್ನು ವಿಲ್ ಡಿಸ್ಕಸ್ ಲೇಟರ್. ಸೊ ಬಟ್ ಅದು ಇರಬೇಕು. ಎಸ್ ಡಾಕ್ಟರ್ಸ್, ಇನ್ನು ಕೊನೆಯದಾಗಿ ಟೇಕ್ ಹೋಮ್ ಮೆಸೇಜ್ ಅಂತ ನೀಡೋದಾದರೆ ಡಾಕ್ಟರ್? ಸೊ ಟೇಕ್ ಹೋಮ್ ಮೆಸೇಜ್ ಅಂತಂದರೆ ಈ ಹಳೆ ಟ್ರೀಟ್ಮೆಂಟ್ ಪದ್ಧತಿ ಈಗ ಬಿಟ್ಟು ಹೊಸ ಟ್ರೀಟ್ಮೆಂಟ್ಗಳ ಬಗ್ಗೆ ಆದಷ್ಟು ಅಪ್ಡೇಟ್ ಆಗಿ, ಸೊ ಅದರಲ್ಲಿ ಇರುವಂಥ ಗುಡ್ಸ್ ಆ್ಯಂಡ್ ಬ್ಯಾಡ್ಸ್ನ ನೀವು ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಡಯಾಬಿಟಿಸ್ ಅಂದರೆ ಈಗ ಒಬ್ಬ ಇಂಡಿವಿಜುವಲ್ಗಷ್ಟೇ ಸೀಮಿತವಾಗಿಲ್ಲ, ಇದೊಂದು ಸೋಷಿಯಲ್ ಡಿಸಾರ್ಡರ್. ಮನೆಯವರು, ವರ್ಕ್ ಪ್ಲೇಸಲ್ಲಿರೋ ಬಾಸಸ್ಸು, ಕೊಲೀಗ್ಸು, ಪ್ಲಸ್ ಸ್ಕೂಲಿನ ಸಹಪಾಠಿಗಳು, ಟೀಚರ್ಸು ಎಲ್ಲರೂ ಇನ್ವಾಲ್ವ್ ಆಗಿ ಡಯಾಬಿಟಿಸ್ನ ಉತ್ತಮವಾಗಿ ಮ್ಯಾನೇಜ್ ಮಾಡಬೇಕಾಗೋದು ಎಲ್ಲರೂ ಜವಾಬ್ದಾರಿ. ಎಸ್ ಡಾಕ್ಟರ್, ನಾವು ಡಯಾಬಿಟಿಸ್ ಮ್ಯಾನೇಜ್ಮೆಂಟಲ್ಲಿ ನಿಮ್ಮ ವೈದ್ಯರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಬಹಳಷ್ಟು ಜ್ಞಾನವನ್ನು ಕೊಡೋಕ್ಕೆ ಬರ್ತಾರೆ, ಆದರೆ ನಿಮ್ಮ ದೇಹಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರು ಯಾರೂ ಬಂದು ನಿಮ್ಮ ಜವಾಬ್ದಾರಿ ತಗೊಳ್ಳಲ್ಲ. ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ನೀವು ಯಾವುದೇ ಒಂದು ಪೌಡ್ರೋ ಇನ್ನೊಂದು ಮತ್ತೊಂದು ತಗೋಬೇಕಾದ್ರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅವರ ಅನುಮತಿ ತಗೊಂಡು ಫಾಲೋ ಮಾಡಿ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ವರ್ಕ್ ಪ್ಲೇಸಲ್ಲಿ ವರ್ಕ್ ಮಾಡ್ತಿದ್ದಾಗ ಬ್ಯುಸಿ ಜೀವನದಲ್ಲಿ ಡಯಾಬಿಟಿಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಏನು ಸಮಸ್ಯೆಗಳಾಗಬಹುದು ಆ್ಯಂಡ್ ಯಾವ ರೀತಿ ನಾವು ಟ್ರೀಟ್ಮೆಂಟನ್ನು ತೊಗೋಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಆಯುಷ್ಮಾನ್ ಭವ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.